ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿಕೊಳ್ತಾ ಇದೆ. ಪರಿಸ್ಥಿತಿ ಕ್ಷಣದಿಂದ ಕ್ಷಣಕ್ಕೆ ಬಿಗಡಾಯಿಸ್ತಾ ಇದೆ. ಹಮಾಸ್ ರೀತಿಯ ಪಾಕ್ ದಾಳಿ ನಿಷ್ಕ್ರಿಯಗೊಳಿಸಿದೆ ಭಾರತ. ಜಮ್ಮುವನ್ನ ಗುರಿಯಾಗಿಸಿಕೊಂಡು ಪಾಕ್ನಿಂದ ನಿರಂತರವಾಗಿ ಅಟ್ಯಾಕ್. L-17 ಗನ್ನುಗಳು ZU-23mm ಶಿಲ್ಕಾ ಸಿಸ್ಟಮ್ ಮೂಲಕ ನಿಷ್ಕ್ರಿಯ. ಪಾಕ್ನ 50 ಡ್ರೋನ್ಗಳನ್ನು ಉಡಾಯಿಸಿದೆ ಭಾರತೀಯ ಸೇನೆ ಅನ್ನೋದು ಗೊತ್ತಾಗ್ತಾ ಇದೆ. ಪಾಕ್ ದಾಳಿಗೆ ಕೌಂಟರ್ ಅಟ್ಯಾಕ್ ಅನ್ನು ಕೊಟ್ಟಿದೆ ಈ ಮೂಲಕ ಇಂಡಿಯನ್ ಆರ್ಮಿ. ಪಾಕ್ನ ಡ್ರೋನ್ ದಾಳಿಯ ಯತ್ನ ಮತ್ತೆ ವಿಫಲವಾಗಿರುವಂತಹದ್ದು. ಹಮಾಸ್ ರೀತಿಯಲ್ಲಿ ಪಾಕ್ ದಾಳಿಯನ್ನ ನಿಷ್ಕ್ರಿಯಗೊಳಿಸಿದೆ ಭಾರತ. ಹಮಾಸ್ ಉಗ್ರರು ಇಸ್ರೇಲ್ನ ಮೇಲೆ ಯಾವ ರೀತಿ ಅಟ್ಯಾಕ್ ಮಾಡಿದ್ರು ಅದೇ ರೀತಿಯ ಅಟ್ಯಾಕ್ ಭಾರತದ ಮೇಲೆ ಪಾಕಿಸ್ತಾನ ನಡೆಸಲಿಕ್ಕೆ ಪ್ಲಾನ್ ಮಾಡಿಕೊಂಡಿತ್ತು. ಶಿಲ್ಕಾ ಸಿಸ್ಟಮ್ ಮೂಲಕ ಅದನ್ನು ನಿಷ್ಕ್ರಿಯಗೊಳಿಸುವಂತಹ ಕೆಲಸಕ್ಕೆ ಭಾರತ ಸೇನೆ ಮುಂದಾಗಿದೆ. ಈ ಮೂಲಕ ಪಾಕ್ನ 50 ಡ್ರೋನ್ಗಳನ್ನು ಆಗಸದಲ್ಲಿಯೇ ಹೊಡೆದುರುಳಿಸುವಂತಹ ಕೆಲಸಕ್ಕೆ ಭಾರತ ಸೇನೆ ಮುಂದಾಗಿರುವಂತಹದ್ದು. ಈ ಮೂಲಕ ನಿರಂತರವಾದಂತಹ ಯತ್ನ ಏನಿತ್ತು ಅದು ಫ್ಲಾಪ್ ಆಗಿರುವಂತಹದ್ದು ಪಾಕಿಸ್ತಾನದ್ದು. ಮತ್ತಷ್ಟು ಡೀಟೇಲ್ಸ್ ಪ್ರಕಾಶ್ ಕೊಡ್ತಾರೆ. ಪ್ರಕಾಶ್, ಹಮಾಸ್ ರೀತಿಯಲ್ಲಿ ಭಾರತದ ಮೇಲೆ ಅಟ್ಯಾಕ್ ಮಾಡುವುದಕ್ಕೆ ಪಾಕಿಸ್ತಾನ ಪ್ಲಾನ್ ಮಾಡಿಕೊಂಡಿತ್ತು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇದನ್ನ ಹೇಗೆ ಹಿಮ್ಮೆಟ್ಟಿಸಿದ್ದು ಭಾರತೀಯ ಸೇನೆ ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ? ಪ್ರೇಮ್, ಪಾಕ್ ಸೇನೆಯಲ್ಲೂ ಕೂಡ ಅತ್ಯಾಧುನಿಕ ಡ್ರೋನ್ಗಳ ಮೂಲಕವಾಗಿ ಭಾರತದ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ಅಲ್ಲಿ ಬ್ಲಾಸ್ಟ್ ಮಾಡುವಂತಹ ಒಂದು ಏನು ಪ್ಲಾನನ್ನು ಕೂಡ ಮಾಡಿಕೊಂಡಿತ್ತು. ಆದರೆ ಅದು ಯಾವುದು ಕೂಡ ಸಕ್ಸಸ್ ಆಗಲಿಲ್ಲ. ನಿರಂತರವಾಗಿ 50ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಭಾರತೀಯ ಸೇನಾ ನೆಲೆಗಳ ಮೇಲೆ ಬ್ಲಾಸ್ಟ್ ಮಾಡುವಂತಹ ಒಂದು ಪ್ಲಾನ್ ಇತ್ತು. ಆದರೆ ಅದು ಯಾವುದು ಕೂಡ ಸಕ್ಸಸ್ ಆಗಲಿಲ್ಲ. ಭಾರತೀಯ ಸೇನೆಯಿಂದ ಅದನ್ನು ಹೊಡೆದುರುಳಿಸುವಂತಹ ಪ್ರಯತ್ನಗಳು ಕೂಡ ಆಯಿತು. ನೌಶೇರಾ ಸೆಕ್ಟರ್, ಅದು ಜಮ್ಮು ಕಾಶ್ಮೀರದ ಗಡಿ ಪ್ರಾಂತ್ಯ. ನೌಶೇರಾ ಸೆಕ್ಟರ್ನಲ್ಲಿ ಕೂಡ 2 ಡ್ರೋನ್ಗಳನ್ನು ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಅದರ ಜೊತೆಗೆ ರಾಜಸ್ಥಾನದ ಗಡಿ ಭಾಗದಲ್ಲಿಯೂ ಕೂಡ ಅದೇ ಡ್ರೋನ್ಗಳ ಮೂಲಕವಾಗಿ ಅಲ್ಲಿನ ನಾಗರಿಕರನ್ನ ಕೊಲ್ಲುವಂಥ ಪ್ರಯತ್ನಕ್ಕೆ ಪಾಕಿಸ್ತಾನ ಸೇನೆ ಕೂಡ ಬಂದಿತ್ತು. ಆದರೆ ಅಲ್ಲಿಯೂ ಕೂಡ ಪಾಕಿಸ್ತಾನದ ಪ್ರಯತ್ನ ಫೇಲ್ಯೂರ್ ಆಯಿತು. ಹೀಗೆ ಭಾರತದಲ್ಲಿ ಏನೋ ಜಮ್ಮು ಕಾಶ್ಮೀರ, ಗುಜರಾತ್, ರಾಜಸ್ಥಾನ ಜೊತೆಗೆ ಇನ್ನೊಂದು ರಾಜ್ಯ, ಆ 4 ರಾಜ್ಯಗಳಿಗೂ ಕೂಡ ಈ ಒಂದು ಪಾಕಿಸ್ತಾನದ ಗಡಿ ಟಚ್ ಆಗುತ್ತೆ. ಆ ಒಂದು ಗಡಿ ಭಾಗಗಳಲ್ಲಿಯೂ ಕೂಡ ಈ ರೀತಿಯ ದಾಳಿಯನ್ನು ನಡೆಸೋದಕ್ಕೆ ಪಾಕ್ ಮುಂದಾಗಿತ್ತು. ಆದರೆ ಎಲ್ಲಿಯೂ ಕೂಡ ಪಾಕಿಸ್ತಾನ ಭಾರತದ ನೆಲದಲ್ಲಿ ಹಾನಿ ಮಾಡೋದಕ್ಕೆ ಅಥವಾ ಅಲ್ಲಿ ಒಂದು ರೀತಿಯಲ್ಲಿ ಅಪಾರ ಪ್ರಮಾಣದಲ್ಲಿ ನಷ್ಟ ಮಾಡಲಿಕ್ಕೆ ಭಾರತೀಯ ಸೇನೆ ಬಿಡಲಿಲ್ಲ. ಅದಕ್ಕೆ ಅವಕಾಶವನ್ನು ಕೂಡ ಕೊಡಲಿಲ್ಲ. ಭಾರತೀಯ ಸೇನೆಯ ತಕ್ಕ ತಿರುಗೇಟಿಗೆ ಪಾಕಿಸ್ತಾನದ ಡ್ರೋನ್ಗಳು ಜೊತೆಗೆ ಕ್ಷಿಪಣಿಗಳು ಎಲ್ಲವೂ ಕೂಡ ಉಡಿಸಾಗಿದ್ದಾವೆ. ಕೇವಲ ಗಡಿ ಭಾಗದಲ್ಲಿ ಮಾತ್ರ ಅಲ್ಲ, ಒಂದಿಷ್ಟು ಭಾರತದ ಗಡಿ ಪ್ರದೇಶದಿಂದ 60-70 ಕಿಲೋಮೀಟ್ರು ಆ ಭಾಗಕ್ಕೂ ಕೂಡ ಕ್ಷಿಪಣಿ ದಾಳಿಯನ್ನು ಮಾಡುವಂತಹ ಪ್ರಯತ್ನಗಳನ್ನು ಕೂಡ ಮಾಡಿದೆ. ಆದರೆ ಅದೆಲ್ಲವೂ ಕೂಡ ಫೇಲ್ಯೂರ್ ಆಗಿದೆ. ಸೊ ಭಾರತದ ದಿಟ್ಟ ಉತ್ತರದಿಂದ ಪಾಕಿಸ್ತಾನ ಸೇನೆ ಕೂಡ ಕಂಗಾಲಾಗಿದೆ. ಏನು ಮಾಡಬೇಕು, ಯಾವ ಶಸ್ತ್ರಾಸ್ತ್ರಗಳನ್ನು ಬಳಕೆ ಮಾಡಬೇಕು ಅನ್ನುವಂಥದ್ದು ಕೂಡ ದಿಕ್ಕು ತೋರಿಸ್ತಾ ಇಲ್ಲ. ಇದರ ಮಧ್ಯೆನೇ LOCಯ ಗಡಿ ಭಾಗದಿಂದ ಓರ್ವ ನುಸುಳುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇತ್ತು. ಆತನನ್ನು ಕೂಡ ಸ್ಥಳೀಯ ಜಮ್ಮು ಕಾಶ್ಮೀರದ ಪೊಲೀಸರು ಮತ್ತು BSF ಯೋಧರು ಆತನನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಆಗಲೇ ನಿನ್ನೆ ಕೂಡ ಒಂದು ಪಾಕಿಸ್ತಾನದ ಒಂದು ವಿಮಾನ ನಿಲ್ದಾಣಕ್ಕೆ ಟರ್ಕಿಯ ಒಂದು ಕಾರ್ಗೋ ವಿಮಾನ ಕೂಡ ಬಂದಿತ್ತು, ಅಲ್ಲಿ ಲ್ಯಾಂಡ್ ಆಗಿತ್ತು. ಅದರಲ್ಲಿ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡಲಿಕ್ಕೆ ಈ ಒಂದು ವಿಮಾನ ಬಂದಿದೆ ಅನ್ನುವಂತಹ ಶಂಕೆಗಳು ಕೂಡ ಇದ್ವು. ಅಂದರೆ ಅವರಲ್ಲಿದ್ದಂತಹ ಶಸ್ತ್ರಾಸ್ತ್ರಗಳ ಕೊರತೆ ಕೂಡ ಇದೆ, ಅದು ಕೂಡ ಖಾಲಿ ಆಗ್ತಾ ಇದೆ ಅನ್ನುವಂತಹ ಒಂದಿಷ್ಟು ಅನುಮಾನಗಳು ಕೂಡ ಕಾಡ್ತಾ ಇದೆ. ಸದ್ಯ ಪಾಕಿಸ್ತಾನ ಯಾವುದೇ ಶಸ್ತ್ರಾಸ್ತ್ರಗಳಿಂದ ಭಾರತದ ಮೇಲೆ ದಾಳಿ ಮಾಡಿದ್ರು ಕೂಡ ಅದಕ್ಕೆ ತಕ್ಕ ತಿರುಗೇಟನ್ನು ಭಾರತೀಯ ಸೇನೆಯಿಂದ ಕೊಡ್ತಾ ಇದೆ. ಜೊತೆಗೆ ಪಾಕಿಸ್ತಾನದ ಎಲ್ಲ ಒಂದು ಮಿಲಿಟರಿ ಕಾರ್ಯಾಚರಣೆಗಳನ್ನು ಧ್ವಂಸ ಮಾಡ್ತಾ ಇದೆ, ಫೇಲ್ಯೂರ್ ಮಾಡ್ತಾ ಇದೆ. ಪ್ರೇಮ್, ಓಕೆ ಪ್ರಕಾಶ್.